ಕಲ್ಪತರು ನಾಡು ತುಮಕೂರಿನಲ್ಲೂ ಮೆಡಿಕಲ್ ಬಂದ್. ಈ ಫಾರ್ಮಸಿ ಆಪ್ಗಳ ವಿರುದ್ಧ ವ್ಯಾಪಾರಿಗಳ ಆಕ್ರೋಶ. ಸರ್ಕಾರದ ವಿರುದ್ಧ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಮುಷ್ಕರ. ಚಾಮರಾಜನಗರದ ಉಗೇನಹುಂಡಿ ಗ್ರಾಮದಲ್ಲಿ ಅಪರೂಪದ ಉಡಾ ಪ್ರತ್ಯಕ್ಷ. ಸ್ನೇಕ್ ಅಶೋಕ್ ಅವರಿಂದ ಪಂಪ್ ಹೌಸ್ ಸೇರಿದ ಉಡಾ ಸಂರಕ್ಷಣೆ. ಉಡಾ ಹಿಡಿದು ಅರಣ್ಯಕ್ಕೆ ಬಿಟ್ಟ ಸ್ನೇಕ್ ಅಶೋಕ್ಗೆ ಜನರ ಮೆಚ್ಚುಗೆ. ನಂಜನಗೂಡಿನಲ್ಲಿ ಮಾನವೀಯತೆ ಮರೆತ ಮಗಳ ಅಟ್ಟಹಾಸ. ಆಸ್ತಿಗಾಗಿ ಜನ್ಮ ನೀಡಿದ ತಾಯಿಯನ್ನೇ ಹೊರ ಹಾಕಿದ ಕಿರಾತಕಿ. ಬಾಗಿಲಲ್ಲೇ ಸಾವಿನ ದಾರಿ ಕಾಯ್ತಾ ಇರುವ 96 ವರ್ಷದ ವೃದ್ಧೆ. ಬೈಕ್ನಲ್ಲಿ ಹೋಗ್ತಾ ಇದ್ದ ಯುವಕನ ಬರ್ಬರ ಹತ್ಯೆ. ಕಾರಿನಲ್ಲಿ ಬಂದು ಅಟ್ಯಾಕ್ ಮಾಡಿದ ಕೊಲೆ ಪಾತಕರು. ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮದಲ್ಲಿ ಘಟನೆ. ರಾಜ್ಯದಾದ್ಯಂತ ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಮೆಡಿಕಲ್ ಬಂದ್. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಪ್ರತಿಭಟನೆ ನಡುವೆಯೂ ಮೈಸೂರಿನ ಹಲವೆಡೆ ಔಷಧ ಮಳಿಗೆಗಳು ಓಪನ್. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯಕ. ಅನಧಿಕೃತ ಈ ಫಾರ್ಮಸಿ ಆಪ್ಗಳ ಹಾವಳಿ ಖಂಡಿಸಿ ದೇಶದಾದ್ಯಂತ ಕರೆ ನೀಡಲಾಗಿರುವ ಮೆಡಿಕಲ್ ಬಂದ್ ಬಿಸಿ ಇತ್ತ ಕಲ್ಪತರು ನಾಡು ತುಮಕೂರಿಗೂ ತಟ್ಟಿದೆ. ತುಮಕೂರು ಜಿಲ್ಲಾ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆಯ ನೇತೃತ್ವದಲ್ಲಿ ಜಿಲ್ಲಾದಾದ್ಯಂತ ಖಾಸಗಿ ಮೆಡಿಕಲ್ ಸ್ಟೋರ್ಗಳನ್ನ ಮುಚ್ಚಿ ಔಷಧ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತುಮಕೂರು ನಗರ ಸೇರಿದಂತೆ ತಿಪಟೂರು, ಶಿರಾ, ಮಧುಗಿರಿ, ಕುಣಿಗಲ್ ಹಾಗೂ ಜಿಲ್ಲೆಯ ಎಲ್ಲಾ ಪ್ರಮುಖ ತಾಲೂಕು ಕೇಂದ್ರಗಳಲ್ಲೂ ಖಾಸಗಿ ಫಾರ್ಮಸಿಗಳು ಬಾಗಿಲು ಮುಚ್ಚಿವೆ. ಇನ್ನು ನಿಯಮ ಬಾಹಿರವಾಗಿ ಕೇವಲ 10 ನಿಮಿಷದಲ್ಲಿ ಔಷಧಿನ ತಲುಪಿಸುವ ಕ್ವಿಕ್ ಕಾಮರ್ಸ್ ಆಪ್ಗಳಿಂದಾಗಿ ಸಾಂಪ್ರದಾಯಿಕ ಸಣ್ಣ ಮೆಡಿಕಲ್ ಶಾಪ್ಗಳ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಎಂಬುದು ವ್ಯಾಪಾರಿಗಳ ಪ್ರಮುಖ ಆರೋಪ ಆಗಿದೆ. ಇನ್ನು ಮುಷ್ಕರದ ಹಿನ್ನೆಲೆ ಸಾರ್ವಜನಿಕರಿಗೆ ಹಾಗೂ ರೋಗಿಗಳಿಗೆ ತೊಂದರೆ ಆಗದಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು, ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಹಾಗೂ ಎಲ್ಲಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳ ಒಳಗೆ ಇರುವಂತಹ ಫಾರ್ಮಸಿಗಳು ಮತ್ತು ಜನೌಷಧಿ ಕೇಂದ್ರಗಳು 24 ಗಂಟೆ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಚಾಮರಾಜನಗರ ತಾಲೂಕಿನ ಉಗನೆಹುಂಡಿ ಗ್ರಾಮದಲ್ಲಿ ಅಪರೂಪದ ವನ್ಯಜೀವಿ ಉಡವನ್ನ ಸ್ನೇಕ್ ಅಶೋಕ್ ಸುರಕ್ಷಿತವಾಗಿ ಸಂರಕ್ಷಿಸಿ ಕಾಡಿಗೆ ಬಿಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಗ್ರಾಮದ ನಿವಾಸಿ ಪೃಥ್ವಿ ಅವರ ತೋಟದ ಪಂಪ್ ಹೌಸ್ ನಲ್ಲಿ ಈ ಉಡ ಕಾಣಿಸಿಕೊಂಡಿದ್ದು, ಈ ಬಗ್ಗೆ ತಕ್ಷಣ ಸ್ನೇಕ್ ಅಶೋಕ್ಗೆ ದೂರವಾಣಿ ತಿಳಿಸಿದ್ದಾರೆ. ಇನ್ನು ಬಳಿಕ ಸ್ಥಳಕ್ಕೆ ಆಗಮಿಸಿ ಸ್ನೇಕ್ ಅಶೋಕ್ ಅವರು ಪಂಪ್ ಹೌಸ್ ನಲ್ಲಿ ಅವಿತಿದ್ದ ಉಡಾವನ್ನ ಯಾವುದೇ ಅಪಾಯವಿಲ್ಲದಂತೆ ಜಾಣ್ಮೆಯಿಂದ ಹಿಡಿದು ಸಂರಕ್ಷಿಸಿದ್ದಾರೆ. ನಂತರ ಅದನ್ನ ಸಮೀಪದ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟು ಬಂದಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಭಾಗಗಳಲ್ಲಿ ಹಾವು, ಉಡಾ, ಚಿಪ್ಪು ಹಂದಿಗಳಂತಹ ವನ್ಯಜೀವಿಗಳು ಕಾಣಿಸಿಕೊಳ್ಳುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರು ಆತಂಕಗೊಂಡು ಜೀವಿಗಳನ್ನ ಕೊಲ್ಲಬಾರದು, ಬದಲಾಗಿ ಅರಣ್ಯ ಇಲಾಖೆ ಅಥವಾ ವನ್ಯಜೀವಿ ಪರಿಣಿತರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದ್ದಾರೆ. ಯಾವ ಉಡ ಇದು? ಕೋಲುಡ ನೀರು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಸಮೀಪದ ರಾಮಪುರ ಗ್ರಾಮದಲ್ಲಿ ಮಾನವೀಯತೆ ಮರೆತ ಘಟನೆಯೊಂದು ಬೆಳಕಿಗೆ ಬಂದಿದೆ. ತಾನು ಹುಟ್ಟಿ ಬೆಳೆದ ಮನೆಯಲ್ಲೇ ಕೊನೆ ಉಸಿರೆಳೆಯಬೇಕು ಎಂಬ ಆಸೆಯೊಂದಿಗೆ ಬಂದ 96 ವರ್ಷದ ವೃದ್ಧೆ ಪಾರ್ವತಮ್ಮ ಅವರಿಗೆ ಸ್ವಂತ ಮಗಳೇ ಮನೆಗೆ ಬೀಗ ಜಡಿಯುವ ಮೂಲಕ ಕ್ರೌರ್ಯ ಮೆರೆದಿದ್ದಾಳೆ. 8 ಜನ ಮಕ್ಕಳು ಇದ್ರೂ ಸಹ ಈ ಇಳಿ ವಯಸ್ಸಿನಲ್ಲಿ ತಾಯಿ ಮನೆ ಬಾಗಿಲಲ್ಲೇ ಅನಾಥೆಯಾಗಿ ಆಶ್ರಯ ಪಡೆಯುವಂತಾಗಿದೆ. ಪಾರ್ವತಮ್ಮ ಅವರಿಗೆ 4 ಗಂಡು ಹಾಗೂ 4 ಹೆಣ್ಣು ಮಕ್ಕಳಿದ್ದು, ಸದ್ಯ ಅವರು ಮಗನ ಆಶ್ರಯದಲ್ಲಿ ಇದ್ರು. ಆದ್ರೆ ತಮ್ಮ ಪತಿ ತಿಮ್ಮೇಗೌಡ ಅವರು ನಿಧನರಾದ ಅದೇ
ಮನೆಯಲ್ಲಿ ತಾನು ಐಕ್ಯವಾಗಬೇಕು ಎಂಬುದು ಪಾರ್ವತಮ್ಮ ಅವರ ಕೊನೆಯ ಆಸೆ ಆಗಿತ್ತು. ಇನ್ನು ಈ ಹಿನ್ನೆಲೆ ಅವರು ರಾಮಪುರ ಗ್ರಾಮದ ತಮ್ಮ ಹಳೆಯ ಮನೆಗೆ ಆಗಮಿಸಿದ್ದಾರೆ. ಆದ್ರೆ ಈ ಮನೆ ಪ್ರಸ್ತುತ ಮಗಳು ಉಮಾ ಅವರ ಸುಪರ್ದಿಯಲ್ಲಿ ಇತ್ತು. ಇನ್ನು ತಾಯಿ ಮನೆಗೆ ಬರ್ತಾ ಇದ್ದಂತೆ ಮಗಳು ಅಮಾನವೀಯವಾಗಿ ಮನೆಗೆ ಬೀಗ ಚಿಡಿದು ಅಲ್ಲಿಂದ ಪರಾರಿಯಾಗುತ್ತಾಳೆ. ಕಳೆದ 2 ದಿನಗಳಿಂದ ಪಾರ್ವತಮ್ಮ ಅವರು ನಿತ್ರಾಣ ಸ್ಥಿತಿಯಲ್ಲೇ ಮನೆ ಬಾಗಿಲ ಮುಂದೆ ಹಾಸಿಗೆ ಹಿಡಿದು ಮಲಗಿದ್ದಾರೆ. ಮಗಳು ಉಮಾ ಸುಳ್ಳು ಹೇಳಿ ತಾಯಿಯಿಂದ ಆಸ್ತಿಯನ್ನ ಕಬಳಿಸಿ ವಂಚಿಸಿದ್ದಾಳೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದ್ದು, ಇದರ ಜೊತೆಗೆ ಮಗಳ ಕಲ್ಲು ಹೃದಯದ ವರ್ತನೆಯಿಂದಾಗಿ ವೃದ್ಧೆ ಹಗಲು ರಾತ್ರಿ ಬಾಗಿಲಲ್ಲೇ ಸಾವಿನ ದಾರಿ ಕಾಯುವಂತ ಪರಿಸ್ಥಿತಿ ಎದುರಾಗಿದೆ. ಎಲ್ಲ ಕರ್ಕ ಬಂದ್ವಿ, ಮಕ್ಕಳೆಲ್ಲ ಬಂದು ಇನ್ನೇನು ಮಾಡೋ ಸಾಯ ಹೊತ್ತಲ್ಲಿ ಎಲ್ಲರೂ 1 ತಿಂಗಳಿಂದ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅವ್ರಿಗೆ. ಹೆಂಗೋ ಬಿಡು ಎಲ್ಲರೂ ಜೀವ ಹೋಗ್ಬೋದು ಅಂತ ಬಂದ್ವಿ. ಮನೆ ಬಾಗಿಲಾಕಿತ್ತು. ನಾನು 2ನೇ ತಂಗಿ ಮಂಗಳ ಅಂತ, ಅವಳನ್ನ ಉಮಾ ಅಂತಾನೆ ಬಾಗಿಲು ತಟ್ಟದ್ಲು. ನಮ್ಮನ್ನು ನೋಡ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟವಳೆ. ನಾವು ಬಾಗಿಲ ಹತ್ರ ಮನಸ್ಕೊಂಡಿದ್ವಿ ನಮ್ಮಮ್ಮನ್ನ, ಎಲ್ಲ ಕೂತಿದ್ವಿ. ಇದೇನು ಮಾಡ್ಬಿಟ್ರವಳೆ, ಬಂದು ಹೊಡೆದು ಪೊಲೀಸ್ನವ್ರು ಬಂದು ಏನರಮ್ಮ ಇಲ್ಲಿ ನಿಮ್ಮದು ಗಲಾಟೆ ಏನು ನಿಮ್ಮದು ಅಂದ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. 11 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ಒದ್ದು ಯಾವಾಗ ಒದ್ದಾಗ ಮಕ್ಕಳು ಸುಧಾ ಆ ಟೈಮಲ್ಲಿ ನಮ್ಮ ಅಮ್ಮನ ಚೇರ್ಗೆ ಮಂಚಕ್ಕೆ ಎತ್ಕೊಳ್ಳಿ ಅಂತ. ಅಲ್ಲಿಗೆ ಎಂಥ ಮಗಳಿರಬೇಕು, ಈ ತಾಯಿಗೆ ಅನ್ಯಾಯ ಮಾಡೋಳಲ್ಲ ಸರಿನಾ? ಈ ಥರ ಮಗಳು ಪ್ರಪಂಚದಲ್ಲಿ ಇರಬಾರ್ದು. ನಿಜವಾಗೂ ಹೇಳ್ತಾ ಇದ್ದೀನಿ ಸರ್, ನಾನು ಇದು ಮೊದಲು ಒಂದು ಸರಿ ಹೇಳಿದ್ದೆ, ಇವಾಗ ನಿಜವಾಗಿ ಹೇಳ್ತಾ ಇದ್ದೀನಿ. ಇಂಥವಳ ಪೆಟ್ರೋಲ್ ಹಾಕಿ ಸತ್ರೂ ಮೋಸ ಇಲ್ಲ. ಇಂಥ ಮಗಳು ಯಾರಿಗೂ ಬೇಡ ಸರ್. ಈ ಥರ ಅನ್ಯಾಯ, ಅವಳು ಎಲ್ಲಿ ಸಾಯಬೇಕು ನಮ್ಮಮ್ಮ, ಜೀವ ಎಲ್ಲಿ ಬಿಡಬೇಕು ಹೇಳಿ? ಇಲ್ಲಿ ನೋಡಿದ್ರೆ ಎಲ್ಲ ಮಳೆ ಬಿದ್ದು, ಯಾವತ್ತು ಮಳೆ ಬಂದು ಟಾರ್ಪಲ್ ಇದ್ದದು. ಮೊನ್ನೆ ಊರವರೆಲ್ಲ ಬಂದು ಮಾಡಿಕೊಟ್ಟವ್ರು ನಮಗೆ. ಇಲ್ಲಿ ಇದ್ರಲ್ಲಿ ಕೂತಿದ್ದೀವಿ, ಇದು ನಮ್ಮದೇನೆ ಅದು ನಮ್ಮದೇನೆ. ಈಗ ಅಮ್ಮ ಜೀವ ಬಿಡಬೇಕು. ಈಗ ನಾವು ಮನೆ ಒಳಗೆ ಹೋಗಬೇಕು. ನಮ್ಗೇನು ಆಶ್ರಯ ಮಾಡಿಕೊಡ್ತೀರ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ನೆರವೇರಿಸ್ಕೊಡಿ. ಇಂಥವಳನ್ನ ಮಾತ್ರ ಬಿಟ್ಕೊಡ್ಬೇಡಿ ನೀವು, ಯಾರೇ ಆದರೂ ಸರಿ, ಯಾವ ತಂದೆ ತಾಯಿ ಆದ್ರೂ ಇಂಥ ಮಗಳಿಗೆ ಜನ್ಮ ಕೊಡ್ಬೇಡಿ. ಈಗ ಮೊನ್ನೆ ಅಕಸ್ಮಾತ್ ಆಯಿತು, ಎಲ್ಲ ಆಗಿದೆ. ಈಗಲಾದ್ರು ಲಾಸ್ಟಲ್ಲಿ ಹೋಗಿ ಎಲ್ಲ ನಮ್ಮ ಅಕ್ತಿರ ಹೋದ್ರಲ್ಲ, ನಾನು ಹೋದ್ರೆ ಇನ್ನು ಮುಂದೆ ಮನೆಗೂ ಹೋಗಿಲ್ಲ. ನಾವು ದೇವಸ್ಥಾನ ಹತ್ರ ನಿಂತ್ಕೊಂಡಿದ್ದೆ ರೋಡಲ್ಲಿ, ಎಲ್ಲ ಹೋಗಿದ್ದಾರೆ. ಹೋಗ್ಬಿಟ್ಟು ಮನೆ ಹತ್ರ ಕೇಳ್ಕೊತೀವಿ ಅಂದರು. ಕೇಳ್ಕೊಳ್ಳಿ ನಿಮ್ಮ ಒಳ್ಳೇದು ಆಗಲಿ ಅಂದ್ಬಿಟ್ಟು ಅಂದೆ ನಾನು. ಕಡೆಗೂ ಅವಳು ಏನು ಮಾಡೋದು, ಹಿಂದೆನೂ ಎಲ್ಲರೂ ಪೊಲೀಸ್ ಫೋನ್ ಮಾಡಿಬಿಟ್ಟಿದ್ದೆ, ಬಾಗಿಲೇ ತೆಗೆದಿಲ್ಲ. ಲಾಸ್ಟಲ್ಲಿ ಬಂದೆ ಪೊಲೀಸರು ಬರ್ತಿದ್ದಂಗೆ ಆ ಪೊಲೀಸರು ಬಂದು ಇವ್ರಿಗೆ ದಬಾಯಿಸಿದ್ದಾರೆ. ಅಲ್ಲಿ ನಿಂತ್ಕೊಂಡು ಮನೆ ಹತ್ರ ಹಿಂದೆ ಒಳಗಡೆ ಹೋಗಿಲ್ಲ ಅಲ್ಲಿ. ಯಾಕಂದ್ರೆ ಇವಳು ಮಾಮೂಲಿ ಕಂಪ್ಲೇಂಟ್ ಕೊಡ್ತಾ ಇರ್ತಾಳೆ ನನ್ನ ಮೇಲೆ. ಎಷ್ಟೋ ಕಂಪ್ಲೇಂಟ್ ಆಗಿದೆ, ಒಂದು 10-15 ಎಫ್ ಐ ಆರ್ ನನ್ನ ಮೇಲಿದೆ. ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಅಲ್ಲೇ ಆಯಿತು ಬಂದೆ ಜಾಡ್ಸ್ ಹೊತ್ಬಿಟ್ಟಿದೆ ನಮ್ಮ ತಾಯಿ ಇದಕ್ಕೆ ಹೊಂಟೋಗ್ಬಿಡ್ತಿರ್ಗ ಎಲ್ಲ ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಿದ್ದೆ. ಎಫ್ ಐ ಆರ್ ಮಾಡ್ಸೋಕೆ ಮಾಡಿದ್ಲು, ಅದನ್ನ ಊರವ್ರು ತಡೆ ಹಿಡಿದಾರೆ. ನನ್ನ ಜಾಗ ಇಲ್ಲದಾಗ ಅದು ಇದೇ ನನ್ನ ಜಾಗನೇ, ಇದು ನನ್ನ ಹೆಸರಲ್ಲೇ ಅಸೆಸ್ಮೆಂಟ್ ಇದೆ. ಇದನ್ನು ಯಾರೋ ಎಷ್ಟು ಒಬ್ಬ ನಿರ್ಮಲಾ ಅಂತ ಪಿ ಡಿ ಒ ಇದ್ಲು. ಆ ಪಿ ಡಿ ಒ ಇಡೀ ನಂಬರ್ನ 25 ಬುಕ್ಲೆಟ್ಲ ಇಲ್ಲ ಅಲ್ಲಿ, ಗ್ರಾಮ ಪಂಚಾಯತಿ ಬುಕ್ಲೆಟ್ಲ ಇಲ್ಲ, ಎಲ್ಲ ನಂಬರ್ ಚೇಂಜ್ ಮಾಡಿದ್ದಾಳೆ. ಎಲ್ಲರಿಗೂ ಒಂದು 3 ಕುಂಟೆ 6 ಕುಂಟೆ 6 ಸಬ್ ರಿಜಿಸ್ಟರ್ ಹೇಳ್ತಾರೆ. 3 ಕುಂಟೆ 6 ಕುಂಟೆ ಅಂದರೆ 1 ಕುಂಟೆ ರಿಜಿಸ್ಟರ್ ಮಾಡಿದ್ದಾರೆ. 1.5 ಎಕರೆ ನಮ್ಮ ತಾಯಿ ಥರ ಸೈನ್ ಮಾಡಿಬಿಟ್ಟು 56 ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದಾಳೆ. ಇವ್ರು ಯಾರಿಗೂ ಗೊತ್ತಿಲ್ಲ. ಅದನ್ನು ಪ್ರೂವ್ ಮಾಡಿದ್ಮೇಲೆ ಇವ್ರು ನನ್ನ ಹತ್ರ ಬಂದಿದ್ದು. ಅಲ್ಲಿಗಡೆ ನಮ್ಮ ಆಗ್ತಿರೋ ನಾನು ಮಾತಾಡಿಲ್ಲ ಯಾರು. 15 ವರ್ಷ ಅನುಭವಿಸಿದ್ದೀನಿ. ನನ್ನ ಮಗಳು ಕಳ್ಕೊಂಡಿದ್ದೀನಿ, ಅದು ಅನುಭವಿಸ್ಕೊಂಡ್ಬಂದೆ ನಮ್ಮ ಜೊತೆ ಇರಬೇಕು ಅಂತ. ಈಗ ಬಂದು ಕಡೆಯಲ್ಲೇ ಎಲ್ಲ ಆಯ್ತು. ನಮ್ಮ ತಾಯಿಯವರು ಚೆನ್ನಾಗಿರಲಿ ಅಂತ ಅದಕ್ಕೂ ಬಿಡಲಿಲ್ಲ ಇವಳು. ಇವತ್ತು ಸ್ಟೇ ತರಕ್ಕೆ ಹೋಗಿದ್ದಾಳೆ ಅವಳು. ಇದಕ್ಕಿಂತ ರಾಕ್ಷಸಿಗೆ ಏನು ಮಾಡೋಕ್ಕೋ, ಯಾವ ತಾಯಿಗೂ ಬೇಡಿ ಇದು, ಯಾವ ಮನೆಗೂ ಬೇಡ, ಯಾವ ಅಕ್ಕ ತಂಗಿರಿಗೂ ಬೇಡಿ. ನಾನು ಅನ್ಬೋತೀನಿ, ಭಯಂಕರ ಅನ್ಬೋತೀನಿ. ನಾನು ಕೆಚ್ಚು ನೆನ್ತಿಲ್ಲ, ಜೀತ ಮಾಡಿದ್ದೀನಿ ನಾನು. ನಮ್ಮ ತಾಯಿ ಯಾವತ್ತೂ ಮೋಸ ಮಾಡಲಿಲ್ಲ. ಇವಳು ಮಾಡಿ ಪೆನ್ಷನ್ ಅನ್ಕ ಸೈನ್ ಹಾಕೊಂಡು ಕೆಲಸ ಮಾಡಿದ್ದಾಳೆ ಅವಳು. ಇವಳೇನು ಮಾಡಿ ಯಾವತ್ತು ನೋಡಿ ಪೊಲೀಸ್ನವ್ರು ಬರ್ತಾರೆ ಓಡ್ಬೋತಾರೆ. ನಮ್ಮ ಯಾವ್ದಾರು ಒಂದು ಕಂಪ್ಲೇಂಟ್ ಕೊಡೋ ಬರಲ್ಲ, ಒಂದು ಗಲಾಟೆ ಆದ್ರೆ ಅವರು ಅವಳು ಯಾವ ಫೋನ್ ಮಾಡೋದು ಸಾಕು ಓಡ್ಬೋದು, ಎತ್ಕೊಳ್ತಾರೆ ನಮ್ಮನ್ನ. ಏನು ಮಾಡ್ಬೇಕು ನಾನು ಹೇಳಿ? ಏನು ಮಾಡ್ಬೇಕು? ನಿಮ್ಮ ಕೈಲಾಗಿದೆ ಮಾಡಿಕೊಡಿ. ನನಗೆ ಊರಿದೆ, ಊರಿನ ಜನ ಪ್ರತಿಯೊಬ್ಬರು ಬಂದಿದ್ದಾರೆ. ಮೊನ್ನೆ ಇಡೀ ಊರೇ ನಿಂತ್ಕೊಂಡು ನೋಡಿ, ಇದೊಂದು ಸೆಡ್ ಇದು ಹಾಕೊಟ್ಟು ಎಲ್ಲ ಅವರೇ ಮಾಡಿದ್ದಾರೆ. ಎಲ್ಲ ಮಾಡಿ ಟಾರ್ಪ್ ಮಾಡಿ ಇಡೀ ಊರು ನಿಂತ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಇವತ್ತು ಏನೋ ಯಾರೋ ಮಾತು ಎಲ್ಲ ಯಾರು ಕೇಸ್ ತಗೊಂಬಿಟ್ಟಿಂದ ಕೇಳಿ ಗ್ರಾಮ ಹತ್ರ ಬಂದ್ರೆ ಇದು ಮಾಡಿ ಇದು ಮಾಡಿಸಿದ್ದೀವಿ. ಈಗ ಸ್ಟೇಗೆ ಹೋಗಿದ್ದಾಳು. ಇವಾಗ ನಾನು ಈ ವಯಸ್ಸಲ್ಲಿ ನನ್ನ ತಾಯಿ ತಗೊಂಡು ಎಲ್ಲಿಗೆ ಹೋಗಲಿ? ನಮ್ಮ ಮನೆ ಇಲ್ಲ, ಏನೂ ಇಲ್ಲ, ಎಲ್ಲ ಫ್ರಾಡ್ ಆಗಿದೆ. ಅದೇನಿದ್ರು ಆ ಕೇಸ್ ನಾವು ಏನು ಅನಾದರದು ನಾನು ನೋಡ್ಕೊತೀವಿ ಅದನ್ನು. ಇವತ್ತಿನ ಪರಿಸ್ಥಿತಿ ಏನಿದೆ, ನಮ್ಮ ತಾಯಿ ಮನೆ ಒಳಗಡೆ ಹೋಗ್ಬೇಕು ಸರ್. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಗ್ರಾಮದಲ್ಲಿ ಸಣ್ಣ ಮಾತಿನ ಚಕಾಮಕಿ ಯುವಕರೊಬ್ಬನ ಭೀಕರ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೊನ್ನಲಗೆರೆ ಗ್ರಾಮದ ಸುನಿಲ್ ಎಂಬ ಯುವಕನೇ ಹಂತಕರ ಅಟ್ಟಹಾಸಕ್ಕೆ ಬಲಿಯಾದ ದುರ್ದೈವಿಯಾಗಿದ್ದು, ಕೇವಲ 6 ತಿಂಗಳ ಹಿಂದೆಯಷ್ಟೇ ಪ್ರೀತಿಸಿ ಮದುವೆಯಾಗಿದ್ದ ಎನ್ನಲಾಗಿದೆ. ಸುನಿಲ್ ತನ್ನ ಪತ್ನಿ ಗರ್ಭಿಣಿಯಾಗಿದ್ದ ಖುಷಿಯಲ್ಲಿ ಆಕೆಗೆ ಸೀಮಂತ ಕಾರ್ಯ ನೆರವೇರಿಸಲು ಬೆಂಗಳೂರಿನಿಂದ ಊರಿಗೆ ಬರ್ತಾ ಇದ್ದಂತೆ. ಇನ್ನು ಘಟನೆಯ ದಿನ ಸುನಿಲ್ ತನ್ನ ಸ್ನೇಹಿತರಾದ ಸತೀಶ್ ಮತ್ತು ಸಿದ್ದು ಜೊತೆ ಕೆ ಹೊನ್ನಲಗೆರೆಯ ದೀಪಾ ಬಾರ್ನಲ್ಲಿ ಪಾರ್ಟಿ ಮಾಡಿದ್ದಾನೆ. ಪಾರ್ಟಿ ಮುಗಿಸಿ ಹೊರಬರುವಾಗ ಬಾರ್ ಕ್ಯಾಶಿಯರ್ ಬಳಿ ಹೋಗಿ ಬರ್ತೀನಿ ಬಾಸ್ ಅಂತ ಹೇಳಿದ್ದು ಅಲ್ಲಿಯೇ ಇದ್ದ ಅಜ್ಜಹಳ್ಳಿಯ ಹುಡುಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಇನ್ನು ಕ್ಯಾಶಿಯರ್ನ ಬಾಸ್ ಎಂದು ಕರೆದ ವಿಚಾರಕ್ಕೆ ಸುನಿಲ್ ಹಾಗೂ ಆ ಹುಡುಗರ ನಡುವೆ ಕಿರಿಕ್ ಶುರುವಾಗಿದೆ.
ಬಳಿಕ ಸುನಿಲ್ ತನ್ನ ಪತ್ನಿಯ ಮೆಡಿಕಲ್ ರಿಪೋರ್ಟ್ ತರಲು ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಾಗ ಹಂತಕರು ಕಾರಿನಲ್ಲೇ ಬೆನ್ನಟ್ಟಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಸುನಿಲ್ ಮೇಲೆ ದಾಳಿ ನಡೆಸಿದ ಕಿರಾತಕರು ಆತನ ಕತ್ತು ಸೀಳಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇನ್ನು ಸೀಮಂತದ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ಮಗನ ಶವ ಕಂಡು ಹೆತ್ತವರು ಹಾಗೂ ಗರ್ಭಿಣಿ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಸೋದರದತ್ತೆ ಅವ್ನ ಮಗನ ತಿನ್ನೋಣ ಅಜ್ಜಳಿ ಅವನು ಶ್ರೀಕಂಠ ಮಗನಂತೆ ಕಣಪ್ಪ. ನಮ್ಮ ನಾದಿನಿ ಮಗನ ಕೊಲೆ ಮಾಡ್ಬಿಟ್ಟಾನೆ ಕಣಪ್ಪ, ಕತ್ನೆ ಕೂದ್ಬಿಟ್ಟಾನೆ. ಅವ್ನ ಮನಾಳಾಗ 6 ತಿಂಗಳು ನೆಡ್ತಿ ಪ್ರೆಗ್ನೆಂಟ್ ಕಣಪ್ಪ. ಅವನಂತ ಜೀವ ಸಹಿತ ಮಾಡಬೇಡ್ದು ಕಣಪ್ಪ. ಅವನು ಮೊದಲು ರಿಪೋರ್ಟ್ ಇಸ್ಕೊಬರಕ್ಕೆ ಹೋಗಿದ್ನ. ರಿಪೋರ್ಟ್ ಇಸ್ಕೊಬತ್ತಾರ ಅನ್ನೋದೇನೋ ಬಾರ್ಗೆ ಹೋಗಿದ್ರಂತ. ಬಾರಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಬರ್ಬೇಕಾದ್ರೆ ರೋಡಲ್ಲಿ ಅಡ್ಡ ಹಾಕೊಂಡು ಕತ್ನೆ ಕೂದ್ಬಿಟ್ಟಾರೆ ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿದ್ರು ಕಣಪ್ಪ. ಫ್ರೆಂಡ್ಸ್ ಜೊತೆ ಹೋಗಿ ಹೆಂಗೆ ಮಾಡ್ಬಿಟ್ಟಿರೋದು ಕಣಪ್ಪ. ಅವ್ರ ಮನಾಳಾಗೋರು ನೆಡ್ತಿ 6 ತಿಂಗಳು ಪ್ರೆಗ್ನೆಂಟ್. ಈಗ ಮದುವೆಯಾಗ 6 ತಿಂಗಳಾಯ್ತು ಕಣಪ್ಪ. 6 ತಿಂಗಳು ಆಗಿರೋದು ಮದುವೆಯಾಗ 6 ತಿಂಗಳು ಕಣಪ್ಪ ಆಗಿರೋದು. ಅವ್ನು ಬಾರಲ್ಲಿ ಬೆಂಗಳೂರಲ್ಲಿ ಬಾರಲ್ಲಿ ಇದ್ನ ಕಣಪ್ಪ. ಅವನು ಈಗ ಹಬ್ಬಕ್ಕೆ ಊರಿಗೆ ಬೈದ್ನ. ಊರಿಗೆ ಬಂದು ಎಡ್ತಿ ಪ್ರೆಗ್ನೆಂಟ್ ಅಲ್ವೇ ಸೀಮಂತ ಮಾಡಿ ಕಳಿಸ್ಬಿಟ್ಟು ಹೋಗಮ್ಮ ಅಂದ್ಬಿಟ್ಟು ಇಲ್ಲೇ ಇದ್ನ. ಈಗ ಬಂದು ಒಂದು 15 ದಿವಸ ಆಗಿತ್ತು ಬೆಂಗಳೂರಿಂದ ಬಂದು. ಈಗ ಕೊಲೆನ ಮಾಡ್ಬಿಟ್ಟಾರೆ ಕಣಪ್ಪ ರಾತ್ರಿ 11 ಗಂಟೆಲಿ. ಏನೋ ಗೊತ್ತಿಲ್ಲ ಕಣಪ್ಪ, ನನಗೆ ದೇಶ ಆಯ್ತು ಏನೋ ಗೊತ್ತಿಲ್ಲ. ಹಂಗೆ ಮಾಡ್ಬಿಟ್ಟು ನನ್ನ ಮನೆಯೊಳಗ ಅದೇನು ಗಲಾಟೆ ಗಿಲಾಟೆ ಊರಲ್ಲಿ ಏನೂ ಇರಲಿಲ್ಲ ಸರ್. ಅದೇನು ಮಾಡಿದ್ರು ನನ್ನ ಮನೆಯೊಳಗ ಅಂತ ಕೆಲಸ ಮಾಡ್ಬಿಟ್ಟವನೆ. ಕತ್ನೆ ಕತ್ತರಿಸ್ಬಿಟ್ಟವನೆ. ನಾವು ನೋಡಲಿಲ್ಲ, ನೋಡ್ದವ್ರು ಹೇಳುತ್ತೆ. ಜೊತೆಲಿರೋರು ಇಬ್ಬರು ನೋಡವ್ರೆ, ಅವ್ರೇನು ಇದು ಮಾಡಲಿಲ್ಲ. ಆಮೇಲೆ ಅವ್ರ ತಮ್ಮನಿಗೆ ಫೋನ್ ಮಾಡವ್ರೆ, ಹಿಂಗೆ ಆಗದೆ ಬರೀ ಅಂತ. ಆಗ ಅವ್ರ ತಮ್ಮ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸೋರು. ಇಲ್ಲಿ ಹಾಸ್ಪಿಟ್ಲಲ್ಲಿ ಔಟ್ ಆಗಿಬಿಟ್ಟವ್ರೆ ಹಿಂಗೆ ಆಗ್ಬಿಟ್ಟದೆ ಸರ್. ಹೆಂಡ್ತಿ ಮಕ್ಳು ನೋಡ್ಕೊ ಏನು ಚೆನ್ನಾಗಿ. ಈಗ ಹೆಂಡ್ತಿ ಈಗ ಮದುವೆಗೆ 6 ತಿಂಗಳಾಯ್ತು. ಹೆಂಡ್ತಿ ಈಗ 6 ತಿಂಗಳು ಪ್ರೆಗ್ನೆಂಟು. ಚೆನ್ನಾಗಿದ್ರು. ಮನೆಯವ್ರ ತಾಯಿ ತಂದೆ ಅವ್ರು ಅಣ್ಣ ತಮ್ಮದಿರು ಇಬ್ಬರು ಹೆಣ್ಮಕ್ಳಿಲ್ಲ, 2 ಗಂಡು ಮಕ್ಕಳು. 5 ತಿಂಗಳಾಯ್ತು ಮದುವೆ ಆಗಿ ಅವ್ರದ್ದು. ಮದುವೆಯಾಗ 5 ತಿಂಗಳಾಯ್ತು. ಹೆಂಡ್ತಿ 5 ತಿಂಗಳು ಪ್ರೆಗ್ನೆಂಟು. ಈ ಕೆಲಸ ಮಾಡ್ಬಿಟ್ಟಾನೆ ಕಣಪ್ಪ. ಅವನಂತೂ ಜಿಮ್ ಸಹಿತ ಮಡಗಬಾರ್ದು. ಇವ್ನು ಹೆಂಗೆ ಆಗೋ ಅವನು ಹಂಗೆ ಆಗೋ ಹೊಂಟಬೇಕು ಕಣಪ್ಪ. ಏತು ಗಲಾಟೆ ಅಂತ ಗೊತ್ತಿಲ್ಲ ಸರ್. ಏನಂತ ಗಲಾಟೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಈ ಕೆಲಸ ಮಾಡ್ಬಿಟ್ಟವ್ರೆ. ಮರಳುಗಿರಳಿ ಏನು ನಮ್ಮ ಮನೆಯವ್ರು ಯಾರು ಮರಳುಗಿರಳಿ ಏನು ಯಾವ ಮಾರದ್ಗಿರೋದು ಏನೂ ಇಲ್ಲ ಸರ್. ಒಟ್ಟೆ ಹುಡುಗರ ಸಂಘ ಸೇರ್ತಿದ್ನೆ ಅವನು. ಆ ಸುಂತಿಗೆಲ್ಲ ಮರಳುಗಿರ್ಲಿಗೆ ಹೋಯ್ತಾನೆ. ಬೆಂಗಳೂರಲ್ಲಿ ಇರ್ತೀನಿ. ಈಗ ಮದುವೆ ಆದಮೇಲೆ ಫಸ್ಟ್ ಬೆಂಗಳೂರಲ್ಲೇ ಇದ್ದದ್ದು. ಈಗ ಮದುವೆ ಆದಮೇಲೆ ಊರಲ್ಲಿ ಸೇರ್ಕೊಂಡದ್ದು. ಈಗ ಹೋಗಿ 1 ತಿಂಗಳು ಇದ್ದು ಬಂದ್ಬಿಟ್ಟು ಹಬ್ಬ ಆಯ್ತು ನಮ್ಮೂರಲ್ಲಿ. ಹಬ್ಬಕ್ಕೆ ಏನಕ ಬಂದು ಈಗ ಎಡ್ತಿ ಸೀಮಂತ ಮಾಡ್ಬಿಟ್ಟು ಕಳ್ಸು ಅಂದ್ಬಿಟ್ಟು ಉಳ್ಕನ್ನ ಅಷ್ಟು ಊರಲ್ಲೇ ಇರೋಣ ಅಂದ್ಬಿಟ್ಟು ಉಳ್ಕನ್ನ. ಅಷ್ಟೊತ್ತಿಗೆ ಈ ಕೆಲಸ ಮಾಡ್ಬಿಟ್ಟು ನನ್ನ ಮಗನ ತಿನ್ನ ಸಹ ಇನ್ನೇನು ಮಾಡಲಿಲ್ಲ. ಆನ್ಲೈನ್ ಔಷಧ ಮಾರಾಟದ ಹಾವಳಿಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನೀಡಿರುವ ರಾಜ್ಯದಾದ್ಯಂತ ಔಷಧ ಅಂಗಡಿಗಳ ಬಂದ್ ಕರೆಗೆ ಮೈಸೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ನಗರದ ಪ್ರಮುಖ ಔಷಧ ವ್ಯಾಪಾರ ಕೇಂದ್ರಗಳಲ್ಲಿ ಕೆಲವು ಅಂಗಡಿಗಳು ಮುಚ್ಚಿದ್ರೆ ಮತ್ತೆ ಕೆಲವು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವ ಮೂಲಕ ವ್ಯಾಪಾರಿಗಳಲ್ಲೇ ಒಮ್ಮತ ಇಲ್ಲದೆ ಇರೋದು ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ಕೆಆರ್ ಆಸ್ಪತ್ರೆ ಹಿಂಭಾಗದ ಧನ್ವಂತರಿ ರಸ್ತೆಯಲ್ಲಿರುವ 100 ಔಷಧ ಅಂಗಡಿಗಳ ಪೈಕಿ ಕೆಲವು ಬಂದ್ಗೆ ಬೆಂಬಲ ಸೂಚಿಸಿ ಬಾಗಿಲು ಇನ್ನುಳಿದ ಅಂಗಡಿಗಳು ತೆರೆದಿದ್ವು. ಇದರಿಂದಾಗಿ ಸಂಘಟನೆಯ ಬಂದ್ ಕರೆಗೆ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಂಬಲ ಸಿಗದೆ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಈ ವೇಳೆ ಆಕ್ರೋಶ ಹೊರಹಾಕಿದ ಔಷಧ ಮಾರಾಟಗಾರರು ಆನ್ಲೈನ್ ಆಪ್ಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡಲಾಗ್ತಾ ಇದೆ. ನಾವು ಪ್ರಿಸ್ಕ್ರಿಪ್ಷನ್ ಔಷಧಿ ನೀಡಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ. ಆದ್ರೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆನ್ಲೈನ್ ನಲ್ಲಿ ಮನಬಂದಂತೆ ಔಷಧಿ ಮಾರಾಟ ಮಾಡಲು ಸರ್ಕಾರ ಹೇಗೆ ಅವಕಾಶ ನೀಡುತ್ತೆ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಈ ಕೂಡಲೇ ಆನ್ಲೈನ್ ಔಷಧ ವ್ಯಾಪಾರಕ್ಕೆ ಕಡಿವಾಣ ಹಾಕಿ ನಂಬಿ ಬದುಕ್ತಾ ಇರುವ ಸಾವಿರಾರು ವ್ಯಾಪಾರಸ್ಥರ ಹಿತ ಕಾಯಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಶ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ.
ಆನ್ಲೈನ್ ಮೂಲಕ ಔಷಧಿಗಳನ್ನು ಮಾರಾಟ ಮಾಡುವುದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಸಂಪೂರ್ಣವಾಗಿ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಕರ್ನಾಟಕ ಡ್ರಗ್ಸ್ ಆ್ಯಂಡ್ ಕೆಮಿಸ್ಟ್ ಅಸೋಸಿಯೇಷನ್ ಅವರು ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಈಗ ರಾಜ್ಯಾದ್ಯಂತ ಇರ್ತಕ್ಕಂಥ ಸುಮಾರು 26,000ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳು ಬಂದಾಗುವಂಥ ಸಾಧ್ಯತೆ ಇತ್ತು ಅಂತಕ್ಕಂಥದ್ದು. ಆದರೆ ಈಗ ಸದ್ಯದ ಮಟ್ಟಿಗೆ ಮೈಸೂರಿನಲ್ಲಿ ನಾವು KR ಹಾಸ್ಪಿಟ್ಲ್ ಹಿಂಭಾಗದಲ್ಲಿರ್ತಕ್ಕಂಥ ಧನ್ವಂತರಿ ರಸ್ತೆಯಲ್ಲಿದ್ದೇವೆ. ಈ ಧನ್ವಂತರಿ ರಸ್ತೆಯಲ್ಲಿರ್ತಕ್ಕಂಥ ಹಲವಾರು ಮೆಡಿಕಲ್ ಸ್ಟೋರ್ಗಳು ಈಗ ಸದ್ಯಕ್ಕೆ ಓಪನ್ ಆಗಿರ್ತಕ್ಕಂಥದ್ದು, ಕೆಲವು ಮುಚ್ಚಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಕಡೆ ಈಗ ಈ ಒಂದು ಮುಷ್ಕರಕ್ಕೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈಗಾಗಲೇ ನಾವು ಇಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸ್ಟೋರ್, ಬಾಲಾಜಿ ಮೆಡಿಕಲ್ ಸ್ಟೋರ್ ಇರ್ಬೋದು, ವಿವಿಧ ಮೆಡಿಕಲ್ ಸ್ಟೋರ್ಗಳು ಈಗ ಸದ್ಯಕ್ಕೆ ತೆರೆದಿರ್ತಕ್ಕಂಥದ್ದು. ಹಾಗೆಯೇ ಒಂದು ಕಡೆ ಈಗ ಸದ್ಯಕ್ಕೆ ಭಾರತದ ಅಖಿಲ ಭಾರತ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ರಾಜ್ಯದ ಕೆಮಿಸ್ಟ್ ಆ್ಯಂಡ್ ಡ್ರಗ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಆದರೆ ಈಗ ಸದ್ಯಕ್ಕೆ ಈ ಒಂದು ಬಂದ್ಗೆ ಯಾರೂ ಕೂಡ ಸ್ಪಂದನೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಸಹಜವಾಗಿ ಇವತ್ತು ಹಲವಾರು ಅಂಗಡಿಗಳು ಅಲ್ಲಲ್ಲಿ ಸಣ್ಣ ಒಂದೊಂದು ಅಂಗಡಿಗಳು ಬಂದ್ ಆಗಿದ್ರೆ ಮತ್ತು ಸಾಮಾನ್ಯವಾಗಿ ಎಲ್ಲ ಸ್ಟೋರ್ಗಳು ಕೂಡ ಓಪನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೆಡಿಕಲ್ ಸ್ಟೋರ್ನ ಸಂಘಟನೆಗಳು ಅದು ಕೂಡ ಕರ್ನಾಟಕ ರಾಜ್ಯ ಡ್ರಗ್ಸ್ ಅಸೋಸಿಯೇಷನ್ ಅವರು ಕರೆದಿದ್ದಂಥ ಈ ಒಂದು ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ರಾಜೇಶ್, ರಾಜ್ಯಧರ್ಮ ಟಿವಿ, ಮೈಸೂರು. ಮೀನು ಹಿಡಿಯಲು ಹೋದ ಬಿಹಾರಿ ಮೂಲದ ಯುವಕನೊಬ್ಬ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮೈಸೂರಿನ ಹೊರವಲಯದ ಗದ್ದಿಗೆ ಟು ಬೋಗಾದಿ ಮುಖ್ಯ ರಸ್ತೆಯಲ್ಲಿರುವ ಹೇಮನಹಳ್ಳಿಯಲ್ಲಿ ನಡೆದಿದೆ. ಬಿಹಾರ ಮೂಲದ 3 ಯುವಕರ ತಂಡವು ನಿನ್ನೆ ಸಂಜೆ ಮೀನು ಹಿಡಿಯಲೆಂದು ಈ ಕೆರೆಗೆ ತೆರಳಿತ್ತು. ಈ ವೇಳೆ ಅನಿರೀಕ್ಷಿತವಾಗಿ 3 ನೀರಿನಲ್ಲಿ ಮುಳುಗಿದ್ದಾರೆ. ಇವರಲ್ಲಿ 2 ಹೇಗೋ ಪ್ರಾಣ ಅಪಾಯದಿಂದ ಪಾರಾಗಿ ದಡ ಸೇರಿದ್ದಾರೆ. ಆದರೆ ಮತ್ತೊಬ್ಬ ಯುವಕ ನೀರಿನ ಆಳಕ್ಕೆ ಸಿಲುಕಿ ಮೇಲೆ ಬರಲಾಗದೆ ಸಾವನ್ನಪ್ಪಿದ್ದಾನೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಲ್ಲಿ ತೀವ್ರ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಇನ್ನು ಮೃತದೇಹವನ್ನ ಹೊರ ತೆಗೆಯಲು ಕಾರ್ಯಾಚರಣೆ ಮುಂದುವರಿತಾ ಇದ್ದು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಬದುಕು ಹರಿಸಿ ಬಂದಿದ್ದ ಯುವಕ ಹೀಗೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರೋದು ಸ್ಥಳೀಯರಲ್ಲಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಳಂದೂರು ತಾಲೂಕಿನ ಗುಂಬಳ್ಳಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಆತಂಕ ಸೃಷ್ಟಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದ್ದು, ಚಿರತೆ ಹಾವಳಿಯಿಂದ ಕಂಗಾಲಾಗಿದ್ದ ಗ್ರಾಮಸ್ಥರು ಇದೀಗ ನಿಟ್ಟುಸಿರು ಬಿಡುವಂತಾಗಿದೆ. ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಅಂಚಿನಲ್ಲಿರುವ ಗುಂಬಳ್ಳಿ ಗ್ರಾಮಕ್ಕೆ ಪದೇ ಪದೇ ಚಿರತೆ ಲಗ್ಗೆ ಇಡ್ತಾ ಇತ್ತು. ಗ್ರಾಮದೊಳಗೆ ಚಿರತೆ ಸಂಚಾರ ಹೆಚ್ಚಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ರಾತ್ರಿ ವೇಳೆ ಮನೆಯಿಂದ ಹೊರಬರಲು ಭಯ ಪಡ್ತಾ ಇದ್ರು. ಈ ಬಗ್ಗೆ ಅರಣ್ಯ ಇಲಾಖೆಗೆ ದೂರು ನೀಡಿದ್ದು ಗ್ರಾಮಸ್ಥರು ಇನ್ನು ಚಿರತೆಯನ್ನ ಸೆರೆ ಹಿಡಿಯುವಂತೆ ಮನವಿ ಕೂಡ ಮಾಡಿಕೊಂಡಿದ್ರು. ಇನ್ನು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಗ್ರಾಮದ ರೈತ ಸತೀಶ್ ಎಂಬುವವರಿಗೆ ಸೇರಿದ ಜಮೀನೊಂದರಲ್ಲಿ ಚಿರತೆ ಹಿಡಿಯಲು ಬೋರನ್ನ ಇರಿಸಿದ್ರು. ಇನ್ನು ಮಂಗಳವಾರ ತಡರಾತ್ರಿ ಆಹಾರ ಹುಡುಕಿಕೊಂಡು ಬಂದ ಚಿರತೆ ಚಾಲಾಕಿತನ ಪ್ರದರ್ಶಿಸಲು ಹೋಗಿ ಅರಣ್ಯ ಇಲಾಖೆಯ ಬೋನಿನೊಳಗೆ ಸಿಲುಕಿಕೊಂಡಿದೆ. ಇನ್ನು ಅರಣ್ಯ ಇಲಾಖೆಯ ಈ ಸಮಯೋಚಿತ ಕ್ರಮಕ್ಕೆ ಗುಂಬಳ್ಳಿ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಹೋಗಿ ಎತ್ಕೊಳ್ಳೋದು ನೋಡ ಮಾಡೋರು ಬಿಡಿ.
ಹಿರಿಯ ರಾಜಕಾರಣಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಅಡಗೂರು ಎಚ್ ವಿಶ್ವನಾಥ್ ಅವರು ಇದೀಗ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ನೀಡಿದ ಸಾಲದ ಹಣವನ್ನ ವಾಪಸ್ ಕೇಳಲು ಹೋದ ಕಾಂಗ್ರೆಸ್ ಮುಖಂಡರ ಮೇಲೆ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ವಿಶ್ವನಾಥ್ ಅವರ ಮೇಲೆ ಕೇಳಿ ಬಂದಿದ್ದು, ನ್ಯಾಯಾಲಯದ ಆದೇಶದ ಮೇರೆಗೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹದೇವ್ ನೀಡಿರುವ ದೂರಿನ ಪ್ರಕಾರ 2013ರಲ್ಲಿ ವಿಶ್ವನಾಥ್ ಸಂಸದರಾಗಿದ್ದ ಅವಧಿಯಲ್ಲಿ ಎಂಟಿಬಿ ನಾಗರಾಜ್ ಅವರ ಮುಖಾಂತರ ವಿಶ್ವನಾಥ್ ಹಾಗೂ ಅವರ ಮಗ ಅಮಿತ್ ದೇವರಹಟ್ಟಿ ಅವರಿಗೆ ಒಟ್ಟು 55 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ನೀಡಲಾಗಿತ್ತು. ಆದರೆ ಈ ಹಣವನ್ನ ಮರಳಿಸದೆ ವಿಶ್ವನಾಥ್ ಅವರು ಸುದೀರ್ಘ ಕಾಲದಿಂದ ಸತಾಯಿಸ್ತಾ ಇದ್ರು ಎಂದು ಆರೋಪ ಮಾಡ್ತಾ ಇದ್ದಾರೆ. ಕಳೆದ ಫೆಬ್ರವರಿ 2026ರಲ್ಲಿ ವಿಶ್ವನಾಥ್ ಅವರು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಇದ್ದಾಗ ಕೋಟೆಹುಂಡಿ ಮಹದೇವ್ ಅವರು ಅಲ್ಲಿಗೆ ತೆರಳಿ ತಮ್ಮ ಹಣವನ್ನ ಹಿಂದಿರುಗಿಸುವಂತೆ ಕೇಳಿದ್ದಾರೆ. ಈ ವೇಳೆ ಕೆರಳಿದ್ದ ವಿಶ್ವನಾಥ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಕೈಯಿಂದ ತಲೆಗೆ 2 ಒಡೆದು ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ನಡೆದಿದ್ದ ಚಿರತೆ ವಿಷಪ್ರಾಶನ ಪ್ರಕರಣದ ಪ್ರಮುಖ ಆರೋಪಿಯನ್ನ ಅರಣ್ಯ ಅಧಿಕಾರಿಗಳು ಕೊನೆಗೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 10 ತಿಂಗಳಿಂದ ಅಧಿಕಾರಿಗಳ ಕಣ್ಣು ತಪ್ಪಿಸಿಕೊಂಡು ತಲೆಮರೆಸಿಕೊಂಡಿದ್ದ ಕೊತ್ತಲವಾಡಿ ಗ್ರಾಮದ ನಿವಾಸಿ ದೊಡ್ಡಸ್ವಾಮಿ ಎಂಬಾತನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಕಳೆದ ವರ್ಷ ಜುಲೈ 10, 2025ರಂದು ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ಸಮೀಪ ಚಿರತೆಯೊಂದು ಸಾವನ್ನಪ್ಪಿತ್ತು. ಮರಣೋತ್ತರ ಪರೀಕ್ಷೆಯ ವೇಳೆ ಚಿರತೆಗೆ ವಿಷಪ್ರಾಶನ ಮಾಡಿಸಿರುವುದು ದೃಢಪಟ್ಟ ಹಿನ್ನೆಲೆ ಅರಣ್ಯ ಇಲಾಖೆಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭ ಮಾಡಲಾಗಿತ್ತು. ಅಂದಿನಿಂದ ತಲೆಮರೆಸಿಕೊಂಡಿದ್ದ 56 ವರ್ಷದ ದೊಡ್ಡಸ್ವಾಮಿ ವಿರುದ್ಧ ಸೂಕ್ತ ಸಾಕ್ಷಿ ಆಧಾರಗಳು ಸಂಗ್ರಹಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮೇ 20, 2026ರಂದು ಆತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ವನ್ಯಜೀವಿಗಳ ಮೇಲೆ ನಡೆದ ಈ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಆನ್ಲೈನ್ ಔಷಧ ಮಾರಾಟ ವ್ಯವಸ್ಥೆಯನ್ನ ವಿರೋಧಿಸಿ ದೇಶದಾದ್ಯಂತ ನಡೀತಾ ಇರುವ ಮುಷ್ಕರದ ಭಾಗವಾಗಿ ತುಮಕೂರಿನಲ್ಲಿ ಔಷಧ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು. ತುಮಕೂರು ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ನೂರಾರು ವ್ಯಾಪಾರಿಗಳು ರಸ್ತೆಗೆ ಇಳಿದು ಸರ್ಕಾರದ ಧೋರಣೆ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ನಿಲ್ಲಿಸಿ ಆನ್ಲೈನ್ ಔಷಧ ಮಾರಾಟವನ್ನ ನಿಲ್ಲಿಸಿ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ನಿಯಮ ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಈ ಫಾರ್ಮಸಿ ಆಪ್ಗಳಿಂದಾಗಿ ದಶಕಗಳಿಂದ ನಂಬಿ ಬದುಕ್ತಾ ಇರುವ ಸಾಂಪ್ರದಾಯಿಕ ಸಣ್ಣ ವ್ಯಾಪಾರಿಗಳ ಬದುಕು ಬೀದಿಗೆ ಬರ್ತಾ ಇದೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಈ ಫಾರ್ಮಸಿ ನಿಯಮಾವಳಿಗಳಿಗೆ ತಿದ್ದುಪಡಿ ತರುವ ಸರ್ಕಾರದ ನಿರ್ಧಾರವನ್ನ ಕೂಡಲೇ ಕೈ ಬಿಡಬೇಕು ಎಂದು ಆಗ್ರಹಿಸಿದ ವ್ಯಾಪಾರಿಗಳು ಇಂದು 1 ದಿನದ ಮಟ್ಟಿಗೆ ಸಂಪೂರ್ಣ ಮುಷ್ಕರ ನಡೆಸಿದ್ರು. ಇನ್ನು ಜಿಲ್ಲೆಯ ಬಹುತೇಕ ಮೆಡಿಕಲ್ ಶಾಪ್ಗಳು ಮುಚ್ಚಿದ್ದರಿಂದ ಸಾರ್ವಜನಿಕರು ಔಷಧಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು ಜಿಲ್ಲಾ ಔಷಧಿ ಸಂಘದ ಉಪಾಧ್ಯಕ್ಷರಾಗಿ ಸ್ವಾಮಿಯವರು ಮಾತಾಡ್ತಿದ್ದೀವಿ. ಏನು ಈ ಒಂದು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ರಾಷ್ಟ್ರಾದ್ಯಂತ ಔಷಧಿ ವ್ಯಾಪಾರಗಳ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು. ಈ ದಿನ ತುಮಕೂರಿನ ಎಲ್ಲ ಔಷಧಿ ವ್ಯಾಪಾರಿಗಳು ಬಂದ್ ಆಚರಣೆ ಮಾಡುತ್ತಿದ್ದೇವೆ. ಏತಕ್ಕೋಸ್ಕರ ಅಂದರೆ ನಮ್ಮ ಮೆಡಿಸಿನ್ ಎಲ್ಲ ಆನ್ಲೈನಲ್ಲಿ ಸಪ್ಲೈ ಆಗ್ತಿದೆ. ಆನ್ಲೈನಲ್ಲಿ ಮೆಡಿಸಿನ್ ಸಪ್ಲೈ ಆಗೋದು ಅಷ್ಟು ಒಳ್ಳೆಯದಲ್ಲ. ಯೂತ್ಸ್ಗೆ ನಮ್ಮ ಆನ್ಲೈನಿಂದ ಮೆಡಿಸಿನ್ನು ಈ ಮಾದಕ ವಸ್ತುಗಳು ಈ ಕೆಲವೆಲ್ಲ ಡ್ರಗ್ಸ್ ಅಡಿಕ್ಷನ್ಗೆ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಆದ್ದರಿಂದ ನಾವು ಆ ಆನ್ಲೈನನ್ನು ಸ್ಟಾಪ್ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತಿದ್ದೀವಿ. ಸೊ ಅದರಿಂದ ಈ ದಿನ 1 ದಿನ ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಮೆಡಿಕಲ್ ಶಾಪ್ಸ್ಗಳು ಬಂದ್ ಮಾಡಿದ್ದೀರಾ? ಎಲ್ಲ ಮೆಡಿಕಲ್ ಶಾಪ್ಗಳು ಈ ದಿನ ಬಂದ್ ಮಾಡಿರ್ತೇವೆ. ಸೊ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದಕ್ಕೆ ವಿಷಾದಿಸ್ತೇವೆ. ಆದರೆ ಯಾವುದೇ ಹಾಸ್ಪಿಟ್ಲು ನರ್ಸಿಂಗ್ ಹೋಮ್ ಕೌಂಟ್ರುಗಳಲ್ಲಿ ನಾವು ಕ್ಲೋಸ್ ಮಾಡಿಸಲ್ಲ. ಅದರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗಲ್ಲ. ಆದರೆ ನಮ್ಮ ಇದು ಏನಂದರೆ ಈ ಆನ್ಲೈನಲ್ಲಿ ಬರೋದ್ರಿಂದ ಯೂತ್ಸು ತುಂಬ ಹಾಳಾಗ್ತಾ ಇದ್ದಾರೆ. ಸೊ ಅದರಿಂದ ನಾವು ಯೂತ್ಸ್ನ ನಾವು ಸಮಾಜ ಸೇವೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜನಗಳ ಆರೋಗ್ಯನೂ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮಲ್ಲೂ ಇರುತ್ತೆ. ಅದರಿಂದ ನಾವು ಇವತ್ತು 1 ದಿನ ಕರೆ ಕೊಟ್ಟಿದ್ದೀವಿ ಬಂದ್ಗೆ. ಅಲ್ಲ, ಔಷಧಿಗಳಲ್ಲಿ ನಕಲಿ ಕೂಡ ಕಾಟ ಇದೆ ಅನ್ನಂಗಾಯ್ತು. ಅದು ನಕಲಿ ಕಾಟ ಅದು ಭಾಗ ಇರುತ್ತೆ, ಬಟ್ ಅದು
ನಾವು ಅಲ್ಲ ಆನ್ಲೈನ್ ಮೇಲೆ ಡಿಪಾರ್ಟ್ಮೆಂಟ್ ಇದೆ, ಅದು ಕಂಡುಹಿಡಿಯುತ್ತೆ. ಅಲ್ಲ ಸ್ವಾಮಿಯವರೇ, ಈಗ ತುರ್ತು ಸೇವೆಗಳಲ್ಲಿ ಮೆಡಿಷನ್ ಕೂಡ ಒಂದು. ಹೌದು, ನೀವು ಮುಷ್ಕರ ಮಾಡಬಾರ್ದು ಆ್ಯಕ್ಚುಲಿ. ಅಲ್ಲ ನಾವು ಮುಷ್ಕರ ಮಾಡಲಿಲ್ಲ ಅಂದರೆ ನಮ್ಮ ಯೂತ್ಸ್ ಎಲ್ಲ ಹಾಳಾಗೋಗ್ತಾರಲ್ಲ. ಯೂತ್ಸ್ಗೆ ಆನ್ಲೈನಲ್ಲಿ ಡೈರೆಕ್ಟ್ ಸಿಕ್ಬಿಡುತ್ತೆ, ಮತ್ತು ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾರೆ. ಅದರಿಂದ ನಾವು ಆನ್ಲೈನನ್ನು ಸ್ಟಾಪ್ ಮಾಡಿ, ಆಮೇಲೆ ಈಗ ಕಾರ್ಪೊರೇಟ್ ಕಂಪ್ನಿಗಳು ಯಥೇಚ್ಛವಾಗಿ ಡಿಸ್ಕೌಂಟ್ ಕೊಡ್ತಾರೆ. ಒಂದು ಆರೋಗ್ಯಕರ ಒಂದು ವ್ಯಾಪಾರ ಅವ್ರು ಮಾಡ್ತಿಲ್ಲ. ಅದರಿಂದ ಅದ್ರ ಬಗ್ಗೆನೂ ಒಂದು ನಮ್ಮದು ಎಣ್ಣೆ ಅಜೆಂಡಾ ಅದಿದೆ. ಅವರು ಯಥೇಚ್ಛ ಅಂದರೆ ಒಂದು ಬೇರೆ ತರಕಾರಿ ತೊಗೊಂಡ್ರು ಅದಕ್ಕೆ ನಿಗದಿಯಾದ ಬೆಲೆ ಇರುತ್ತೆ, ಆದರೆ ನಮ್ಮ ಮೆಡಿಸಿನ್ನು ಅದಕ್ಕಿಂತ ಅಲ್ಲ, ಅವರು ಡಿಸ್ಕೌಂಟ್ ಕೊಡ್ತಾರಲ್ಲ, ಅವ್ರಿಗೇನು ನಷ್ಟ ಆಗಲ್ವ ಹಾಗಾದರೆ? ಅವರು ಅಂದರೆ ನಷ್ಟ ಅಂದರೆ ಈಗ ಏನು ಹೇಳಿ, ಅವರು ಕಾರ್ಪೊರೇಟ್ ಕಂಪ್ನಿ, ಅವ್ರು ಏನು ಬೇಕಾದ್ರೂ ಮಾಡ್ತಾವ್ರೆ. ಅದಕ್ಕೆ ಒಂದು ನಮ್ಮ ಔಷಧಿ ಅಂದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರಬೇಕು. ಮುಂಚೆ ಎಲ್ಲ ಇತ್ತು, ಈಗಲೂ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಈ ಕಂಪ್ನಿ ಸ್ವಾಮಿ, ಡಿಸ್ಕೌಂಟ್ ಕೊಡೋದ್ರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಲ್ವ? ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಸೇಮ್, ನಾವು ಅದಕ್ಕೆ ವಿರೋಧ ಇಲ್ಲ, ನಾವು ಕೊಡ್ತೀವಿ. ಬಟ್ ಆದರೆ ಆರೋಗ್ಯಕರವಾದ ಡಿಸ್ಕೌಂಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.